ದನ್ನರ್ ಕಾಟಲ್ಲಪ್ಪ. ಅದಕ್ಕೆ ನೀನು ಏನು ಮಾಡಬೇಕು ಅಂತಂದು ಹೇಳಿದ್ರು ಸ್ವಾಮಿ, ಅದರಂತೆ ನಾವು ನಡ್ಕೊಂತೀವಿ ಸ್ವಾಮಿ. ಈ ಮಕ್ಕಳ ಹೋಗೋ ಮಗನ ಇತ್ಲಾಗ ಹೋದ್ರೆ ಮೇಯ್ತಾವೆ ಕುರಿ. ಅಲ್ಲೂ ಕೆತ್ ಕೋಲಿಕ್ತಾರ ಸ್ವಾಮಿ, ಮಂದೆ ಇದ್ದ ಕೆಳಕ್ಕೆ ಹೋಗಿದ್ದಂಗೆ ಕೋಲಿಕ್ತಾರ ಸ್ವಾಮಿ. ಈ ಮಕ್ಕಳ ನೋಡೋ ಉತ್ತರ್ಕಂಡು ಹೇಳ್ತೀಯಲ್ಲ ಸ್ವಾಮಿ, ಬುಗುಳ್ರಿಗೆ ಹೇಳ್ದಂಗೆ ಹೇಳ್ತೀಯಲ್ಲ ಸ್ವಾಮಿ. ಎತ್ತಗಾನ ಒಂದು ಮಕ್ಕನಾಗ ಹೇಳಿದ್ರೆ ದಾರಿ ದೀಪ ಕೊಟ್ರೆ ನಾವು ಹೋಗಕ್ಕೆ ಚಂದ ಸ್ವಾಮಿ. ಈ ಮಕ್ಕಳಿಗೆ ಹೋಗೋ ಮಗನ 3 ಮಕ್ಕಳ ಹೋಗಿ ಬಾ ಹಿಂದಕ್ಕೆ. ಇನ್ನು ಮ್ಯಾಕ್ ಹೋಗೋದೇ ತಡ ಸ್ವಾಮಿ. ಎಟ್ರಿ ನಿಮ್ಮವ್ರನ್ನ ಕ್ಯಾಯ ಅಂತಾರಲ್ಲ ಸ್ವಾಮಿ. ಎಷ್ಟು ಕೇಳೋಣ ಸ್ವಾಮಿ, ಮ್ಯಾಕ್ ಹೋದ್ರೆ ಸಾಕು, ಕೆರೆ ಇದ್ದ ನೀರು ಕುಡಿಸಿ ಆಸೆ ಕೊಡೋದ್ರೆ ಸಾಕು ಸ್ವಾಮಿ, ಹಾಕ್ಕೊಂಬತ್ತಾರಲ್ಲ ಸ್ವಾಮಿ. ನಾವು ಕುರಿಯೋದು ಸ್ವಲ್ಪ ಕಷ್ಟ ಐತೆ ನೋಡ್ ಸ್ವಾಮಿ. ನೀನು ಅವ್ರನ್ನೆಲ್ಲ ತಡ್ದಾರನು ತುಳ್ಕೊಂಡು ನಡಿ ನೀನು ನನಗಿರ್ಲಿ ಅಂತ ನೀನು ಮುಂದೆ ಬರ್ ಸ್ವಾಮಿ. ನಾವು ಹಿಂದೆ ಹೋಗಕ್ಕೆ ನಾವು ರೆಡಿ ಸ್ವಾಮಿ. ಹೋಗ ನನಗಿರ್ಲಿ ಅಂತ ನೀನು ಗೋಡ ನಿದ್ರೆ ಮಾಡ್ಬೇಡ ಸ್ವಾಮಿ. ನಮ್ಮ ಕಡೆ ಕಂಡುಬಿಡ್ಬೇಕು ಸ್ವಾಮಿ. ಯಾವನನ್ನ ಬಂದು ಆಯ್ಕೆ ಬಿಟ್ಟ ನಮ್ಮ ಹೆಂಡ್ರೇನು ನಮ್ಮ ಮಕ್ಳೇನು ಕೂಳಿಲ್ಲ ನೀರಿಲ್ಲ, ಈ ವನವಾಸ ಇದ್ಯಾವುದೋ ಸುಡ್ಗಾಡು ಒಂದು ರೋಗ ಬಂದೈತೆ, ಊರಕ್ಕೆ ಹೋಗಂಗಿಲ್ಲ ಸ್ವಾಮಿ. ರೋಗದ್ ನನಗಿರ್ಲಿ ಹೋಗ ನೀನು ಅದಕ್ಕೆ. ಆ ರೋಗದ ಪಗ್ಳಕ್ ಬೀಳೆ, ನಮ್ಗೆ ಆ ರೋಗದ ಬೇಡ ಸ್ವಾಮಿ. ನಾವು ಹೋಗಲ್ಲ ಬಡ್ಕಮಲ್ಲ. ನಮ್ಮ ಜೀವದಿಗೆ ಮೇವು ಸಾಲ ಸ್ವಾಮಿ. ಏನೋ ಒಂದು ದಾರಿ ಮಾರ್ಗ ಕೊಟ್ರಿ ನೀನು ಕಾಲಕ್ಕೆ ತೋರಿಸಿದ್ರೆ ನಾವು ತಲೆ ಮೇಲೆ ಇಕ್ಕೊಂಡು ಮಾಡ್ತೀವಿ ಸ್ವಾಮಿ. ಯಾವ ಪ್ರಾಬ್ಲಮ್ಮು ಯಾವನು ನಮ್ಮನ್ನು ಕಟ್ಕೊಳಕ್ಕಂದಂಗೆ ಬರ್ರಪ್ಪ ಮೇಯ್ಸ್ಕೊಂಡು ಹೋಗ್ರಿ ಅಂತ ಕರ್ಕೊಂಡೋಗೋ ದಾರಿ ತೋರಿಸಿದ್ವಿ ಸ್ವಾಮಿ. ನಿನ್ನ ದೇವ್ರಿಗೆ ನಾನೊಂದು ಬಸ್ಸನ್ನು ಬಿಟ್ಬಿಡ್ತೀನಿ ಸ್ವಾಮಿ.